ಧಾರವಾಡ ಜಿಲ್ಲೆಯ ಕುಂದಗೋಳ ಮತಕ್ಷೇತ್ರದಲ್ಲಿ ಆರ್ಎಸ್ಎಸ್ 100ನೇ ವರ್ಷದ ಸಂಭ್ರಮ ಆಚರಣೆ ಅದ್ದೂರಿಯಾಗಿ ಸಂಪನ್ನಗೊಂಡಿತು. ಪ್ರಮುಖ ಬೀದಿಗಳಲ್ಲಿ ಪಥಸಂಚಲನ ನಂತರ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿದ ಆರ್ಎಸ್ಎಸ್ನ ಅಖಿಲ ಭಾರತೀಯ ಪ್ರಜ್ಞಾ ಪ್ರವಾಹದ ಸಹ ಸಂಚಾಲಕರಾದ ರಘುನಂದನ ಮಾತನಾಡಿ, ಸಮಾಜದಲ್ಲಿ ಪೂಜೆಗಿಂತ ಧರ್ಮ ದೊಡ್ಡದು. ಹೆಡಗೇವಾರ್ ಅವರ ತತ್ವ ಸಿದ್ಧಾಂತ ಎಂದಿಗೂ ಪಂಜರದ ಪಕ್ಷಿಯಲ್ಲ ಎಂಬುದನ್ನು ನಿರೂಪಿಸುವುದೇ ಈ ಆರ್ಎಸ್ಎಸ್ನ ಸಂಘದ ತತ್ವ ಸಿದ್ಧಾಂತವಾಗಿದೆ ಎಂದರು. ಕುಂದಗೋಳ ಪಟ್ಟಣದ ಹರಭಟ್ ಶಾಲೆಯ ಮೈದಾನದ ಆವರಣದಲ್ಲಿ ಆರ್ಎಸ್ಎಸ್ನ 100ನೇ ವರ್ಷಾಚರಣೆ ಅಂಗವಾಗಿ ಹಮ್ಮಿಕೊಂಡಿದ್ದ ಪಥಸಂಚಲನ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಾ, 100 ವರ್ಷದ ಸಾಧನೆಯನ್ನು ಸಂಕಲ್ಪ ಮೂಲಕ ನಾವು ಆಚರಿಸಿಕೊಳ್ಳೋಣ. ಭಾರತ ಮಾತೆಯ ಬಗ್ಗೆ ನಮಗೆ ಹೆಮ್ಮೆ ಇದೆ. ಹಿಂದುತ್ವ ಉಳಿಯಬೇಕಿದೆ. ಧರ್ಮನಿಷ್ಠೆ ವಿಶ್ವಕ್ಕೆ ಶಾಂತಿ ತಂದುಕೊಡುತ್ತದೆ. ಇದಕ್ಕೆ ಭಾರತ ದೇಶ ಆಪರೇಷನ್ ಸಿಂಧೂರ ಮೂಲಕ ಎದುರಾಳಿಗಳಿಗೆ ತಕ್ಕ ಉತ್ತರ ಕೊಟ್ಟಿದೆ ಎಂದರು. ಸ್ವಯಂ ಸೇವಕರು ದೇಶದ ಯಾವುದೇ ಭಾಗದಲ್ಲಿಯೂ ಆಪತ್ತು ಬಂದಾಗ ಭಗವಂತನಂತೆ ಪ್ರತ್ಯಕ್ಷರಾಗಿ ದೇಶಕ್ಕಾಗಿ ಹೋರಾಡುತ್ತಾರೆ. ಸಂಘದ ಹಾದಿಗೆ ಎಂದಿಗೂ ಅಂತ್ಯವಿಲ್ಲ ಎಂದರು. ಸಂತ ಶಿಶುನಾಳ ಶರೀಫರ ಭಾವೈಕ್ಯತೆಯ ಹಾಡು ಸಂಗೀತ ವಿದ್ವಾಂಸಕ ಸಾವಾಯಿ ಗಂಧರ್ವರ ತವರೂರಾದ ಈ ಕುಂದಗೋಳ ಪಟ್ಟಣದ ಜನತೆ ಹಾಗೂ ಇಲ್ಲಿನ ತಾಯಂದಿರುಗಳು ಪಥಸಂಚಲನದ ವೇಳೆ ಹಾದಿಯುದ್ದಕ್ಕೂ ಬಣ್ಣ ಬಣ್ಣದ ರಂಗೋಲಿ ಹಾಕಿ ಪುಷ್ಪಾರ್ಚನೆ ಜೊತೆಗೆ ಅನ್ನದಾನ ಮಾಡುವ ಮೂಲಕ ದೊಡ್ಡ ಋಣವನ್ನು ನಮ್ಮ ಮೇಲೆ ಹೊರಿಸಿದ್ದಾರೆ. ಗಣವೇಷಧಾರಿಗಳಿಗೆ ಆರ್ಎಸ್ಎಸ್ನಿಂದ ನಯಾ ಪೈಸೆ ಸಂಬಳವಿಲ್ಲ. ಇದರಿಂದ ಭಾರತ ಮಾತೆಯ ಸೇವೆ ಮಾಡುತ್ತೇನೆ ಎಂಬ ನೆಮ್ಮದಿ ಮಾತ್ರ ಪ್ರತಿಯೊಬ್ಬ ಸ್ವಯಂ ಸೇವಕನಲ್ಲಿ ಮನೆ ಮಾಡಿದೆ ಎಂದು ರಘುನಂದನ್ ಹೇಳಿದರು. ಪಥಸಂಚಲನದಲ್ಲಿ ಪಂಚಗ್ರಹ ಮಠದ ಶಿತಿಕಂಠ ಶಿವಾಚಾರ್ಯ ಸ್ವಾಮೀಜಿ, ಕುಂದಗೋಳ ಮತಕ್ಷೇತ್ರದ ಶಾಸಕರಾದ ಎಂಆರ್ ಪಾಟೀಲ್, ಸಹೋದರ ಡಿಆರ್ ಪಾಟೀಲ್, ಪಕ್ಷದ ಮುಖಂಡರಾದ ಮಾಲಾತೇಶ ಸಾಗೋಟಿ, ನಾಗನಗೌಡ ಸಾತ್ಮಾರ, ಸತೀಶಗೌಡ ಪಾಟೀಲ, ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಶ್ಯಾಮ್ ಸುಂದರ್ ದೇಸಾಯಿ, ಉಪಾಧ್ಯಕ್ಷ ಮಂಜುನಾಥ ಹಿರೇಮಠ, ಪ್ರಕಾಶ ಪಾಟೀಲ್, ಹನುಮಂತ ಭಟ್ರು, ವಕೀಲರಾದ ಸಿಆರ್ ಕಾಳೆ, ಮುತ್ತರಾಜ, ತಹಶೀಲ್ದಾರ ಗಣೇಶ ಕೋಕಾಟೆ ಗಣವೇಷಧಾರಿಗಳಾಗಿ ಕಾಣಿಸಿದ್ದು ವಿಶೇಷವಾಗಿತ್ತು. ಸಾವಿರಾರು ಸಂಖ್ಯೆಯಲ್ಲಿ ಗಣವೇಷಧಾರಿಗಳು ಪಥಸಂಚಲನ ಮಾಡಿದರು. ತ್ರಿವಿಧ ದಾಸೋಹಿ ಕಲ್ಯಾಣಪುರ ಬಸವಣ್ಣನಜ್ಜನವರು ಹಾಗೂ ಲಕ್ಷ್ಮಣ ತಳವಾರ ವೇದಿಕೆಯಲ್ಲಿದ್ದರು. ಈಗ ಬೈಕ್ ಬಂದಿದೆ, ಲೈಸೆನ್ಸ್ ತಗೋಬೇಕಾಗತ್ತೆ, ಹೆಲ್ಮೆಟ್ ಹಾಕಬೇಕಾಗತ್ತೆ. ಈ ರೀತಿ ಶಿಷ್ಟಾಚಾರಗಳನ್ನು ಮಾಡುವಾಗ ನಮ್ಮ ಧರ್ಮನೂ ಇದೆ. ಅದೇನದು? ಸಂವಿಧಾನ ಹೇಳಲ್ಲ ಗುರುಗಳನ್ನ ಹಿರಿಯರು ನೋಡಿದಾಗ ಕಾಲ್ಮುಟ್ಟು ನಮಸ್ಕಾರ ಮಾಡು ಅಂತ ಹೇಳಲ್ಲ, ಮಾಡಿದಿರ ಅಪರಾಧ ಅಲ್ಲ. ಆದರೆ ನಮ್ಮ ಧರ್ಮ ನಮಗೆ ಕಲಿಸ್ಕೊಟ್ಟಿದೆ, ಹಿರಿಯರಿಗೆ ಗೌರವ ಕೊಡು, ಬಸ್ನಲ್ಲಿ ಹೆಣ್ಮಕ್ಳಿದ್ರೆ ಅವ್ರಿಗೆ ಜಾಗ ಕೊಡು, ಎಲ್ಲಂದ್ರಲ್ಲಿ ಕಸ ಹಾಕಬೇಡ. ಈ ರೀತಿ ನಮ್ಮ ದೇಶವನ್ನ ಚೆನ್ನಾಗಿಟ್ಕೊಳ್ಳಕ್ಕೆ ಈ 5 ರೀತಿಯ ಪರಿವರ್ತನೆಗಳನ್ನು ಮಾಡಬೇಕು. ಅದರಲ್ಲಿ ಬಹಳ ಮುಖ್ಯವಾದ್ದು ಮತ್ತು ಈ ನಮ್ಮ ದೇಶವನ್ನ ಧಾರಣೆ ಮಾಡಿರುವ ಶಕ್ತಿ ಯಾವುದು ಅಂದ್ರೆ ನಮ್ಮ ಪರಿವಾರ. ಸ್ಥಳೀಯ ಸುದ್ದಿಗಳಿಗಾಗಿ ಗುಪ್ತಾ ನ್ಯೂಸ್ ಚಾನೆಲ್ನನ್ನು ಫಾಲೋ ಮಾಡಿ. ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ, ಪ್ರೋತ್ಸಾಹಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.